ರಕ್ಷಿತಾ ಶೆಟ್ಟಿ ಅವ್ರನ್ನ ನಾನು ಏನಾದ್ರು ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಭಾರಿ ತಪ್ಪಾಗತ್ತೆ. ಅವರ ತಂದೆ ತಾಯಿ ಹುಟ್ಟಿರೋದು ಉಡುಪಿಯಲ್ಲಿ, ಅವರ ನೆಲೆಸಿರೋದು ಬಾಂಬೆಯಲ್ಲಿ. ಅವ್ರ ತಂದೆ ಕೆಲಸ ಬೀಡಂಗಡಿ ಕೆಲಸ. ಯಾಕೆ ಮಾತು ಹೇಳ್ತೀನಂದ್ರೆ, ಇಲ್ಲಿ ಬಂದಿರುವವರು ಅನೇಕ ಜನ ತಂದೆ ತಾಯಿಯಂದಿರೆಲ್ಲ ಹಳ್ಳಿಯಿಂದ ಬದುಕನ್ನ ಹುಡುಕಿ ನಗರಗಳಿಗೆ ಹೋದಂಥವ್ರು. ಕೋಟೆಯಲ್ಲಿ ಇರ್ಬೋದು, ಬೀಡಂಗಡಿ ಇರ್ಬೋದು. ಅವರಿಗೆ ಧೈರ್ಯ ಇದೆ, ಆ ಶಕ್ತಿ ಇದೆ. ಆ ಯಕ್ಷಗಾನ ಆ ಶಕ್ತಿಯನ್ನು ಕೊಟ್ಟಿದೆ. ಆ ದುಡ್ದಂತ ದುಡ್ಡಲ್ಲಿ ಅಲ್ಲಿರುವ 4 ಜನ ಸಮಾಜ ಸೇವೆ ಮಾಡುವಂಥದ್ದು, 4 ಜನರಿಗೆ ಊಟ ಹಾಕುವಂಥದ್ದು, 4 ಜನರಿಗೆ ಧೈರ್ಯ ತುಂಬುವಂಥದ್ದು, ಅದು ನಮ್ಮಲ್ಲಿ ಊರಿಂದ ಬಿಡುವಾಗಲೇ ಬಂದಿರುವಂತಹ ಧೈರ್ಯ ನಮ್ಮಲ್ಲಿದೆ. ಯಾಕಂದ್ರೆ ಆ ಹುಡುಗಿಯ ಅನೇಕ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದೆ. ಕಣ್ಣಂಗಡಿಗೆ ಹೋಗಿರುವಂಥದ್ದು, ಮೀನು ಎತ್ತಿ ಹಿಡಿದಿರುವಂಥದ್ದು, ಕಣ್ಣು ಕುಡಿದಿರೋದನ್ನ ಕೇಳಿದೆ ಅವಳಿಗೆ, ನೀನು ಕಣ್ಣು ಕುಡಿತೀಯ ಅಂತ. ನಾನು ಕುಡಿತೀನಿ, ಕಣ್ಣಂಗಡಿಗೆ ಹೋದ್ರೆ ಸಮುದ್ರದಲ್ಲಿ ಹೋಗಿ ಸಮುದ್ರದ ಅಲೆಗಳನ್ನ ನೋಡಿ ನಾನು ಕಲ್ಲು ಕುಡಿತೀನಿ, ಅದ್ರ ಜೊತೆ ಬೋಂಡ ಸುಕ್ಕ ತಿಂತೀನಿ ಅನ್ನುವಂಥ ಸತ್ಯವನ್ನು ಯಾವ ಮುಜುಗರವೂ ಇಲ್ಲ. ಆ ಧೈರ್ಯವಾಗಿ ಹೇಳುವಂತ ಆ ಮನಸ್ಥಿತಿ ಇದೆಯಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಆದ್ರಿಂದ ಅವ್ರು ಕೇಳಿದ್ರು, ಬಿಗ್ ಬಾಸ್ ಅಲ್ಲಿ ನಿಮಗೆ ಏನ್ ಬೇಕು ಅಂತ ಕೇಳಿದ್ರು. ಅವ್ರು ಹೇಳಿರೋದು ಏನ್ ಗೊತ್ತಾ, ಬೇರೆ ಬೇರೆಯವರು ಬೇರೆ ಬೇರೆ ಎಲ್ಲ ಕೇಳಿದ್ರು. ಆದ್ರೆ ರಕ್ಷಿತಾ ಕೇಳಿರುವಂತದ್ದು ಮೀನುಗಾರಲ್ಲಿರುವಂತಹ ಧೈರ್ಯ, ಅವ್ರ ಬಗ್ಗೆ ಈ ವೇದಿಕೆಯಲ್ಲಿ ಅವರಿಗೆ ಅವ್ರ ಬಗ್ಗೆ ಮಾತಾಡಬೇಕು, ಅವ್ರನ್ನ ಕಲಿಬೇಕನ್ನುವಂತ ಮಾತನ್ನು ಕೇಳಿದ್ರು. ಇನ್ನೊಂದು ಗಂಡು ಮೆಟ್ಟಿದ ಕಲೆ, ಹುಲಿ ವೇಷೆಯನ್ನ ನೋಡ್ಬೇಕನ್ನುವಂತ ಮಾತನ್ನು ಹೇಳಿದ್ರು. ಅದು ಕರೆಸಿದ್ರು, ಆ ವೇದಿಕೆಯಲ್ಲಿ ಆಡಿಸಿದ್ರು. ಅದಕ್ಕೆ ಏನಿರೋದು, ಈ ದಕ್ಷಿಣ ಕನ್ನಡದವರಿಗೆ ಇರುವಂತ ಆ ಬುದ್ಧಿಶಕ್ತಿ, ಆ ಜ್ಞಾನ, ಆ ಧೈರ್ಯ, ಆ ತ್ಯಾಗ, ಆ 3 ಇದೆ. ಅದಕ್ಕಾಗಿ ಈ ಪಟ್ಲ ಫೌಂಡೇಶನ್ ಏನ್ ಸ್ಥಾಪನೆ ಇದೆ, ಅದು ಇಡೀ ದೇಶದಲ್ಲಿ ಶಾಖೆಗಳನ್ನು ಹೊಂದಿದೆ. ಕಲಾವಿದರ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಹೊಂದಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಪಟ್ಲ ಫೌಂಡೇಶನ್ ಪದಾಧಿಕಾರಿಗಳು ಮತ್ತೆ ಅವರು ಹಿಂದಿರುವಂತ ಎಲ್ಲ ಶಕ್ತಿಗಳಿಗೂ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಕನ್ನಡದ ಹೋರಾಟಗಾರ, ನನ್ನನ್ನು ಇಲ್ಲಿ ಕರೆಸಿ ಅವ್ರ ಜೊತೆ ಯಾವಾಗಲೂ ಇರ್ತೀವಿ. ನಮ್ಮ ರವಿಶಂಕರ್ ಶೆಟ್ಟಿ ಹೇಳಿರೋ ಥರ ನಾವು ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ. ನಮ್ಮ ಕೈಲಾದಂಥ ಅನೇಕ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.